Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಕಾಸ್ಟ್ ಅಕೌಂಟಿಂಗ್ ಫಿಫ್ತ್ ಸೆಮ್ ಕಾಸ್ಟ್ ಅಕೌಂಟಿಂಗ್ ಒಂದು ಫೋರ್ತ್ ಚಾಪ್ಟರ್ ನೋಡೋಣ ಅಂತ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್ ಅಂತ ಈ ಚಾಪ್ಟರ್ ಇದ್ರೊಳಗಿನ 5 ಮಾರ್ಕ್ಸ್ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡೋಣ. ಇದು ನಾವು ಏನು ಡಿಸ್ಕಸ್ ಮಾಡ್ತೀವಲ್ಲ ಇದು ಒಂದನೇ ಮೆಥಡ್. ಹಿಂಗ 4 ಮೆಥಡ್ ಅದಾವ. ಫಸ್ಟ್ ಒಂದನೇ ಮೆಥಡ್ ಪೀಸ್ ರೇಟ್ ಮೆಥಡ್ ಅಂತ. ಇದು ಫಾರ್ಮುಲಾ ಅರ್ನಿಂಗ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಇಂಟು ಪೀಸ್ ರೇಟ್. ಸೊ ಫಸ್ಟ್ ನಾವು ಪ್ರಾಬ್ಲಮ್ ಬಿಡಿಸೋಣ ಅಂದ್ರೆ ನಿಮ್ಗೆ ಹೆಂಗ್ ಮಾಡೋದು ಅಂತ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಅಂಡ್ ಪೀಸ್ ರೇಟ್ ಸಿಸ್ಟಮ್ ಅಂತ ಐತಿ. ನಾರ್ಮಲ್ ಅವ್ರ ಕ್ವಶನ್ದಾಗ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅವ್ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಬಿಡಿಸ್ಬೇಕು. ನಾರ್ಮಲ್ ರೇಟ್ ಪರ್ ಅವರ್ ₹10, ಸ್ಟ್ಯಾಂಡರ್ಡ್ ಔಟ್ಪುಟ್ 30 minutes, ವರ್ಕಿಂಗ್ ಅವರ್ ಇನ್ ಎ ಡೇ 8 hours, ಆಕ್ಚುಯಲ್ ಔಟ್ಪುಟ್ ಈಸ್ 20 units. ಫಸ್ಟ್ ನಮಗೆ ಪ್ರಾಬ್ಲಮ್ ಮಾಡಕ್ಕೆ ಏನ್ ಬೇಕು ಔಟ್ಪುಟ್ ಪರ್ ಅವರ್ ಬೇಕು ಫಸ್ಟ್. ಅಂದ್ರೆ ಈ ಸ್ಟ್ಯಾಂಡರ್ಡ್ ಔಟ್ಪುಟ್ ಐತಲ್ಲ 30 minutes ಅಂದ್ರ 1 ಅವರ್ದಾಗ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರಂತ ನಾವು ಕಂಡು ಹಿಡ್ಕೋಬೇಕು. ಒನ್ ಅವರಿಗೆ ಎಷ್ಟು ಮಿನಿಟ್ಸ್ ಇರ್ತಾವ 60 minutes ತಗೊಂಡು ಕ್ವಶನ್ಯಾಗ ಅವ್ರು ಎಷ್ಟು ಕೊಟ್ಟಾರ ಸ್ಟ್ಯಾಂಡರ್ಡ್ ಔಟ್ಪುಟ್ ಈಸ್ ಈಕ್ವಲ್ ಟು 30 minutes ಅಂತ ಕೊಟ್ಟಾರ. ಸೊ 30 minutes ಹಾಕೋಬೇಕು. 60/30 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ 2 units ಬರುತ್ತೆ. ಇಷ್ಟು ಮಾಡಿದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್. ನೆಕ್ಸ್ಟ್ ಸ್ಟೆಪ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಕಂಡು ಹಿಡ್ಕೋಕ ಫಾರ್ಮುಲಾ ಈಕ್ವಲ್ ಟು ಔಟ್ಪುಟ್ ಪರ್ ಅವರ್ ಇಂಟು ಟೋಟಲ್ ಟೈಮ್ ಟೇಕನ್. ಔಟ್ಪುಟ್ ಪರ್ ಅವರ್ ಅಂದ್ರೆ ನಾವು ಏನ್ ಕಂಡು ಹಿಡ್ಕೊಂಡಿವಲ್ಲ ಅದು 2 ಇಂಟು ಅವ ಎಷ್ಟು ಟೈಮ್ ತಗೊಂಡಾನ ಒಂದ್ ದಿನಕ್ಕೆ. ವರ್ಕಿಂಗ್ ಅವರ್ ಇನ್ ಅ ಡೇ ಈಸ್ 8 hours ಐತಲ್ಲ, ಇದನ್ನ ಇಂಟು ಮಾಡಕ್ ತಗೋಬೇಕು. 8 ಮಾಡ್ಕೊಂಡ್ರೆ 60 units ಸಿಗುತ್ತೆ ನಮಗೆ. ನೆಕ್ಸ್ಟ್ ಸ್ಟೆಪ್ ಪೀಸ್ ರೇಟ್ ಕಂಡು ಹಿಡ್ಕೋಬೇಕು. ಪೀಸ್ ರೇಟ್ ಇದ್ರ ಫಾರ್ಮುಲಾ ನಾರ್ಮಲ್ ರೇಟ್ ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್. ನಾರ್ಮಲ್ ರೇಟ್ ಅವ್ರ ಕ್ವಶನ್ ಡೈರೆಕ್ಟ್ ಕೊಟ್ಟಿರ್ತಾರ, ಎಷ್ಟೈತಿ ₹10 ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ ನಾವು ಕಂಡು ಹಿಡ್ಕೊಂಡು 2. 10/2 ಮಾಡಿದ್ರೆ rupees, ಇದು ರುಪೀಸ್ದಾಗ ಹಚ್ಚೋತಿ ₹5 ಬರುತ್ತೆ. ಇದೆಲ್ಲ ಆದ್ಮೇಲೆ ನಾವು ಪೀಸ್ ರೇಟ್ ಸಿಸ್ಟಮ್ ದಾಗ ಕಂಡು ಹಿಡ್ಕೋಬೇಕು. ಅವ್ರು ಏನ್ ಕ್ವಶನ್ ಏನ್ ಹೇಳ್ಯಾರ, ಅವರು ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಅಂಡರ್ ಟೈಮ್ ರೇಟ್ ಅಂತ ಹೇಳ್ಯಾರ, ಪೀಸ್ ರೇಟ್ ಇವನ್ನೆರಡು ಕಂಡು ಹಿಡ್ಕೋಕ. ಪೀಸ್ ರೇಟ್ ಇದ್ರ ಫಾರ್ಮುಲಾ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಇಂಟು ಪೀಸ್ ರೇಟ್. ಆಕ್ಚುಯಲ್ ಔಟ್ಪುಟ್ ಕ್ವಶನ್ ಡೈರೆಕ್ಟ್ ಕೊಟ್ಟಿರ್ತಾರೆ. ಆಕ್ಚುಯಲ್ ಔಟ್ಪುಟ್ ಎಷ್ಟೈತಿ, ಇದು 20 units ಡೈರೆಕ್ಟ್ ಅವ್ರು ಕೊಟ್ಟಿರ್ತಾರ, ಇಂಟು ಪೀಸ್ ರೇಟ್ ನಾವಿಲ್ಲಿ ಏನ್ ಕಂಡು ಹಿಡ್ಕೊಂಡಿವಲ್ಲ ₹5, ಇದು ನಮ್ದು ಪೀಸ್ ರೇಟ್ ಆಗತ್ತೆ. ಇಂಟು 5 ಮಾಡಿದ್ರೆ ಆನ್ಸರ್ 100 units. ನೆಕ್ಸ್ಟ್ ಇನ್ನೊಂದು ಮೆಥಡ್ ಹೇಳ್ಯಾರ ಅವರು, ಟೈಮ್ ರೇಟ್ ಸಿಸ್ಟಮ್. ಇದ್ರ ಫಾರ್ಮುಲಾ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಈಕ್ವಲ್ ಟು ಟೈಮ್ ಟೇಕನ್ ಅಂದ್ರೆ ಎಷ್ಟೈತಿ ಇಲ್ಲೈತಿ ನೋಡ್ರಿ. ವರ್ಕಿಂಗ್ ಅವರ್ ಇನ್ ಎ ಡೇ ಈಸ್ 8 hours, ಇದ ನಮ್ದು ಟೈಮ್ ಟೇಕನ್. 8 ಇಂಟು ಟೈಮ್ ರೇಟ್ ಅಂದ್ರೆ ನಾರ್ಮಲ್ ವೇಜ್ ರೇಟ್ ಐತಲ್ಲ
ನಾರ್ಮಲ್ ರೇಟ್ ನಾರ್ಮಲ್ ವೇಜ್ ರೇಟ್ ಎಲ್ಲ ಒಂದೇ, ಅದನ್ನು ತಗೋಬೇಕು. 10 ಇವೆರಡು ಇಂಟು ಮಾಡಿದ್ರೆ 80. ಇಷ್ಟು ಮಾಡಿದ್ರೆ ಒಂದೇ ಮೆಥಡ್ ಕಂಪ್ಲೀಟ್ ಆದಂಗೆ. ಇನ್ನೊಂದು ಪೀಸ್ ರೇಟ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ನೋಡೋಣಂತೆ. ದ ಫಾಲೋಯಿಂಗ್ ಇಸ್ ದ ಡೀಟೇಲ್ಸ್ ಆಫ್ ರಾಣಿ ಕ್ಯಾಲ್ಕುಲೇಟ್ earnings piece rate system and a time rate system ಅಂತ ಐತಿ. ನಾರ್ಮಲ್ ವೇಜಸ್ ಫಾರ್ per hour is rupees 192. Actual work is 8 hour. Standard output 5 minutes per hour. Actual output is 32 units. ಯೂನಿಟ್ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಫಸ್ಟ್ ಏನೈತಿ ಔಟ್ಪುಟ್ ಪರ್ ಅವರ್ ಕಂಡು ಹಿಡ್ಕೋಬೇಕು. ಫಸ್ಟ್ ಸ್ಟೆಪ್ ಇದೆ. ಎಷ್ಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಹೇಳ್ಯಾರ? 5 ನಿಮಿಷ 5 ಮಿನಿಟ್ಸ್ ಅಂತ ಕೊಟ್ಟಾರ ಪರ್ ಅವರ್ಗೆ. ಸೊ ನಮ್ದು ಒನ್ ಅವರಿಗೆ 60 ಮಿನಿಟ್ಸ್. ಕ್ವಶನ್ ಕೊಟ್ಟಿದ್ದು 5 ಮಿನಿಟ್ಸ್. ಎರಡು ಡಿವೈಡ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ 12 units. Next, standard output is equal to standard output is the second step. Output per hour equal to total time taken. ಔಟ್ಪುಟ್ ಪರ್ ಅವರ್ 12 ಯೂನಿಟ್ಸ್ ಆಗುತ್ತೆ. ಟೈಮ್ ಟೇಕನ್ ಎಷ್ಟೈತಿ? 8 ಅವರ್ ಐತಿ. ಇದ ನಮ್ದು ಟೈಮ್ ಟೇಕನ್ ಆಗತ್ತೆ. 8 ಮಾಡಿದ್ರೆ 12 ಇಂಟು 8 ಮಾಡಿದ್ರೆ 96 ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್ ಇವಾಗ ಪೀಸ್ ರೇಟ್ ಕಂಡು ಹಿಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಪೀಸ್ ರೇಟ್ ಈಕ್ವಲ್ ಟು ನಾರ್ಮಲ್ ವೇಜ್ ರೇಟ್ ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ ಮಾಡ್ಕೋಬೇಕು. ಮಾಡಿದ್ರೆ ನಾರ್ಮಲ್ ರೇಟ್ ಏನೈತಿ ಕ್ವಶನ್ಯಾಗ? ಫಸ್ಟ್ ಒನ್ ಐತಿ ನೋಡ್ರಿ. ನಾರ್ಮಲ್ ವೇಜ್ ಫಾರ್ ಪರ್ ಅವರ್ ಈಸ್ 192 rupees. ಅದು 192 ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ ಅಂದ್ರೆ 1 ತಾಸಿಗೆ 12 ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರ ಅಂತ ಅರ್ಥ. ಮಾಡಿದ್ರೆ 192 ಡಿವೈಡ್ ಬೈ 12 ಮಾಡಿದ್ರೆ ಆನ್ಸರ್ 16 ಬರುತ್ತೆ. ಇದು rupees 16. ಓಕೆ, ಇಷ್ಟಾದ್ಮೇಲೆ ಫಸ್ಟ್ ಏನು ಹೇಳೋರು? ಪೀಸ್ ರೇಟ್ ಕಂಡಿಡಿ ಅಂದಾರ ಅವರು. ಪೀಸ್ ರೇಟ್ ಸಿಸ್ಟಮ್ earnings equal to actual output into ಪೀಸ್ ರೇಟ್. ಆ ಪೀಸ್ ರೇಟ್ ಕಂಡು ಹಿಡ್ಕೋದು ಇಲ್ಲ ಬಂದು ಅದೇ ಇಲ್ಲಿ ಯೂಸ್ ಆಗುತ್ತೆ. ಆಕ್ಚುಯಲ್ ಔಟ್ಪುಟ್ ಡೈರೆಕ್ಟ್ ಅವ್ರ ಕ್ವಶನ್ ಕೊಟ್ಟಿರ್ತಾರ. ಆಕ್ಚುಯಲ್ ಔಟ್ಪುಟ್ ಏನೈತಿ 32 ಯೂನಿಟ್ಸ್ ಅಂತ ಕೊಟ್ಟಾರ. ಸೊ 32 ಅಂತ ಹಾಕಿ ಇಂಟು ಪೀಸ್ ರೇಟ್ ಎಷ್ಟೈತಿ? ₹16 ನಾವು ಕಂಡು ಹಿಡ್ಕೊಂಡ್ವಲ್ಲ ಮೇಲೆ ಅದೇ 32 ಇಂಟು 16 ಮಾಡಿದ್ರೆ 512 ಯೂನಿಟ್ಸ್. ಪೀಸ್ ರೇಟ್ ಮುಗೀತು. ನೆಕ್ಸ್ಟ್ ಟೈಮ್ ರೇಟ್ ಸಿಸ್ಟಮ್ earnings equal to time taken into time rate. ಟೈಮ್ ಟೇಕನ್ ಏನೈತಿ? ಆಕ್ಚುಯಲ್ ವರ್ಕ್ ಅಂದ್ರೆ ಎಷ್ಟು? 8. ಅದ ನಮ್ದು ಟೈಮ್ ಆಗುತ್ತೆ. ಇಂಟು ಟೈಮ್ ರೇಟ್ ಅಂದ್ರೆ ನಾರ್ಮಲ್ ವೇಜ್ ರೇಟ್ ಅಂದಂಗ ಎಷ್ಟೈತಿ? ಫಸ್ಟ್ 192 rupees. 192 ಮಾಡಿದ್ರೆ 1536 ಯೂನಿಟ್ಸ್ ಆಗುತ್ತೆ. ಇದು ಇನ್ನೊಂದು ಪ್ರಾಬ್ಲಮ್ ಪೀಸ್ ರೇಟ್ ಮತ್ತು ಟೈಮ್ ರೇಟ್ ಮೇಲೆ. ಥ್ಯಾಂಕ್ ಯು.